ಸ್ಮಗ್ಲಿಂಗ್ ಕೇಸ್ನ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಏನಿದೆ? DRI ತನಿಖೆಯಲ್ಲಿ ರನ್ಯಾ ರಾವ್ ಬಂಡವಾಳ ಬಯಲಾಗಿದೆ. ಈಕೆ ನನಗೂ ಈ ಪ್ರಕರಣ ಏನು ಸಂಬಂಧನೇ ಇಲ್ಲ, ನನ್ನನ್ನು ಬಲಿಪಶು ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ನೋ. ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದು ದಾಖಲೆ ಸಹಿತ ಪ್ರೂವ್ ಆಗಿದೆ. 5 ತಿಂಗಳಲ್ಲಿ 70 ಕೋಟಿ ಮೌಲ್ಯದ ಚಿನ್ನದ ಸ್ಮಗ್ಲಿಂಗ್ ಮಾಡಿದ್ದಾರೆ ಈಕೆ. ರನ್ಯಾ ಚಿನ್ನದ ಖಜಾನೆ ಹವಾಲಾದ ಮಾಹಿತಿ ಈಗ ಬಹಿರಂಗವಾಗಿದೆ. DRI ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದೆಲ್ಲವನ್ನ. ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಚಿನ್ನದ ಗಟ್ಟಿಯನ್ನ ಬೆಂಗಳೂರಿಗೆ ತಂದಿದ್ಲು ರನ್ಯಾ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆ ಸಮೇತ ನಿಮಗೆ ಈ ಸುದ್ದಿಯನ್ನು ಕೊಡ್ತೀವಿ. ಯಾವ ತಿಂಗಳು ಎಷ್ಟೆಷ್ಟು ತಂದಿದ್ರು, ಇದರಿಂದ ಆಕೆ ಸಂಪಾದನೆ ಮಾಡಿದ್ದು ಎಷ್ಟು ದುಡ್ಡು. ಯಾಕೆಂದರೆ ಇದು ಆಕೆ ಬರೀ ಕಮಿಷನ್ಗೋಸ್ಕರ ಮಾಡ್ತಾ ಇದ್ದಿದ್ದು ಅಂತ. ಆರಂಭದಲ್ಲಿ ಈಕೆ ಗೋಲ್ಡ್ ತಂದು ಕೊಟ್ಟರೆ ಈಕೆ ಕಮಿಷನ್ ಸಿಗ್ತಾ ಇತ್ತು. ಅದಕ್ಕೆ ಆಕೆ ಪದೇ ಪದೇ ದುಬೈಗೆ ಹೋಗ್ತಾ ಇದ್ದಿದ್ದು, ಇಲ್ಲಿಂದ ಹವಾಲಾ ಮುಖಾಂತರ ದುಡ್ಡನ್ನು ದುಬೈಗೆ ತಗೊಂಡೋಗ್ತಾ ಇದ್ದಿದ್ದು ಎಲ್ಲವೂ ಕೂಡ. ಈಗ ಉದಾಹರಣೆಗೆ 2024 ನವೆಂಬರಿಂದ ಲೆಕ್ಕ ತಗೊಳ್ಳೋಣ. 2024 ನವೆಂಬರ್ ಈಕೆ 8 kg 981 ಗ್ರಾಮ್ ಚಿನ್ನದ ಗಟ್ಟಿಯನ್ನು ತಂದಿದ್ದಾಳೆ. ಯಾವಾಗ? ನವೆಂಬರ್ ತಿಂಗಳಲ್ಲಿ, ಒಂದು ತಿಂಗಳಲ್ಲಿ 8 kg 981 ಗ್ರಾಮ್ ಚಿನ್ನದ ಗಟ್ಟಿ ತಂದಿರೋದು. ಇದರ ಮೌಲ್ಯ ಎಷ್ಟು? 6,82,00,000 ರೂಪಾಯಿ. ಇದು ಅದು ಆವಾಗ 2024 ನವೆಂಬರ್ ರೇಟು. ಈಗ ಜಾಸ್ತಿ ಆಗಿದೆ. 6,50,00,000 ಹಣವನ್ನು ದುಬೈಗೆ ಹವಾಲಾ ಮುಖಾಂತರ ಈಕೆ ಕಳಿಸಿದ್ಲು. ಅಲ್ಲಿ ದುಡ್ಡು ಕೊಡ್ತಾನೆ ಚಿನ್ನ ತರಬೇಕು, ಇಲ್ಲಿಂದ ದುಡ್ಡು ಹೋಗಬೇಕಲ್ಲ. ಹವಾಲಾ ಮುಖಾಂತರ 6.5 ಕೋಟಿ ಇಲ್ಲಿಂದ ಹೋಗಿತ್ತು. ಆ ಹಣವನ್ನು ತಗೊಂಡೋಗಿ ಅಲ್ಲಿಂದ ಚಿನ್ನವನ್ನು 8 kg 981 ಗ್ರಾಮ್, ಹತ್ತಿರ 9 kg ಏನರಪ್ಪ, 9 kg ಚಿನ್ನ ತಂದಿದ್ದಕ್ಕೆ 32 ಲಕ್ಷ ರೂಪಾಯಿ ರನ್ಯಾ ರಾವ್ಗೆ ಕಮಿಷನ್ ಸಿಕ್ಕಿತ್ತು. 32 lakhs. ಇನ್ನು ಡಿಸೆಂಬರ್ಗೆ ಬರೋಣ. 12 kg 681 ಗ್ರಾಮ್ ಚಿನ್ನ ತಂದಿರೋದು ಡಿಸೆಂಬರ್ ತಿಂಗಳಲ್ಲಿ. 9,94,00,000 ರೂಪಾಯಿ ಮೌಲ್ಯದ ಚಿನ್ನ. ಅಗೈನ್ ಹಳೆ ರೇಟ್ ಇದು, ಈಗಿನ ರೇಟ್ ಅಲ್ಲ. 9,64,00,000 ಹಣವನ್ನು ದುಬೈಗೆ ಈಕೆ ತಗೊಂಡೋಗಿದ್ದಾಳೆ. ಹವಾಲಾ ಮುಖಾಂತರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿರೋದು. ಇಷ್ಟು ವ್ಯವಹಾರ ಮಾಡಿದ್ದಕ್ಕೆ ಆಕೆಗೆ ಸಿಕ್ಕಿರೋ ದುಡ್ಡು ಎಷ್ಟು ಅಂದರೆ 30 ಲಕ್ಷ ರೂಪಾಯಿ ರನ್ಯಾ ರಾವ್ಗೆ ಕಮಿಷನ್ ಲಾಭ. ಒಂದು ಸರ್ತಿ ದುಬೈಗೆ ಹೋಗಿ ಬಂದರೆ ಲಕ್ಷಗಟ್ಟಲೆ ಲಾಭ. ಇನ್ನು ಜನವರಿ 2025 14 kg 562 ಗ್ರಾಮ್ ಚಿನ್ನ ತಂದಿರೋದು ಸ್ಮಗ್ಲಿಂಗ್ ಮುಖಾಂತರ. ಇದರ ಮೌಲ್ಯ 11,56,00,000. ಈಕೆ 11,10,00,000 ಹಣವನ್ನು ದುಬೈಗೆ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತಾರೆ. ಹವಾಲಾ ಮುಖಾಂತರ ಕಳಿಸಿರೋದು. ಈ ಡೀಲಲ್ಲಿ 55 ಲಕ್ಷ ರೂಪಾಯಿ ಸಿಕ್ತಂತೆ ಈಕೆಗೆ. 55 ಲಕ್ಷ ಕಮಿಷನ್ ತಂದಿದ್ದಕ್ಕೆ. ಫೆಬ್ರವರಿ 2025ಕ್ಕೆ ಬರೋಣ. 13 kg 433 ಗ್ರಾಮ್ ಚಿನ್ನ ತಂದಿರೋದು. ಏನು ತಮಾಷೆನಾ ಇವೆಲ್ಲ? KG ಗಟ್ಟಲೆ ಚಿನ್ನ. 11,81,00,000 ಮೌಲ್ಯದ ಚಿನ್ನ ಇದು. 13 kg. 11,25,00,000 ಹಣವನ್ನು ದುಬೈಗೆ ಹವಾಲಾ ಮುಖಾಂತರ, ಎಲ್ಲ ಹವಾಲಾ ಮುಖಾಂತರ ಹೋಗಿರೋ ದುಡ್ಡು. ಇದರಲ್ಲಿ ಆಕೆಗೆ 56 ಲಕ್ಷ ರೂಪಾಯಿ ಲಾಭ ಸಿಕ್ಕಿದೆ ಫೆಬ್ರವರಿನಲ್ಲಿ. ಇನ್ನು ಮಾರ್ಚ್ 2025 ಆಕೆ ತಗ್ಲಾಕೊಂಡಿದ್ದ ತಿಂಗಳು ಅದು. ಮಾರ್ಚ್ 14 kg 213 ಗ್ರಾಮ್ ಚಿನ್ನ. 13 ಕೋಟಿ ಮೌಲ್ಯದ ಚಿನ್ನ ಅಂತ ಇದು. 13 ಕೋಟಿ ಮೌಲ್ಯದ ಚಿನ್ನ. 13 ಕೋಟಿ. 11 ಕೋಟಿ ಹವಾಲಾ ಮುಖಾಂತರ ದುಬೈಗೆ ಹೋಗಿತ್ತು ದುಡ್ಡು. ಮಾರ್ಚ್ 3ನೇ ತಾರೀಕು, ಅಂದರೆ ಇಡೀ ಮಾರ್ಚಲ್ಲೇನು ಡೀಲ್ ಮಾಡಿಲ್ಲ, ಆಕೆ ಸಿಕ್ಕಿಬಿದ್ದಿದೆ ಮಾರ್ಚ್ 3ನೇ ತಾರೀಕು. DRI ಅಧಿಕಾರಿಗಳು ರನ್ಯಾರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ 5 ತಿಂಗಳಲ್ಲಿ 70 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ಮಾಡಿರ್ತಕ್ಕಂಥದ್ದು ದಾಖಲೆ ಸಮೇತ ಈಗ ಸಿಕ್ಬಿದ್ದಿದ್ದಾರೆ, ಗೊತ್ತಾಗಿದೆ. ಇದು DRI ಅಧಿಕಾರಿಗಳು ಕೋರ್ಟ್ಗೆ ಕೊಟ್ಟಿರೋ ಮಾಹಿತಿ. ಈಕೆ ಮಾತ್ರ ನಾನು ಅಮಾಯಕಳು, ನನ್ನನ್ನು ಸಿಕ್ಕಾಕ್ಸಿದ್ದಾರೆ ಬೇಕು ಅಂತ, ಬೇರೆಯವ್ರನ್ನ ಬಚಾವ್ ಮಾಡೋದಕ್ಕೆ ನನ್ನನ್ನು ಸಿಕ್ಕಾಕ್ಸಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು ಅಂತ ಆಯಿತು.